ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಇವಾಗ ನನ್ನ ತವ್ರ ಮನೇಲಿರೋದ್ರಿಂದ ನಾನು ಬೆಳೆದಿರೋಂಥ ಮನೆ ಹೋಮ್ ಟೂರ್ ಯಾಕೆ ಮಾಡಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟು ನಿಮ್ಮ ಮುಂದೆ ನಮ್ಮ ಮನೇನ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಯಾವ ಥರ ಇದೆ ಅಂತ. ಹೋಗೋಣ. ಮೇಲ್ಗಡೆ ಮನೆ ಯಾವ ಥರ ಇದೆ ಅಂತ ನಾನೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೇಲ್ಗಡೆ ಮನೆ ಕಟ್ಟಿಸಿ 15 ಇಯರ್ಸ್ ಮೇಲ್ಗಡೆನೇ ಆಯಿತು. ಮೊದಲು ನಾವು ಕೆಳಗಡೆ ಮನೇಲಿದ್ವಿ. ನಂತರ ಮುಂದ್ಗಡೆ ಸ್ವಲ್ಪ ಜಾಗ ಇದೆ ಅಂತ ನಮ್ಮ ಅಪ್ಪಾಜಿಯವರು ಹೊಸ್ದಾಗಿ ಕಂಪ್ಲೀಟಾಗಿ ಕೆಳಗಡೆ 2 ಸೆಟ್ರೆಸ್ ಮಾಡಿಬಿಟ್ಟು ಮೇಲ್ಗಡೆ ಈ ಥರ ದೊಡ್ಡದಾಗಿ ಮನೆ ಕಟ್ಟಿಸಿದ್ರು. ಇಲ್ಲೇ ಇದ್ವಿ 15 ಇಯರ್ಸ್ ಆಯಿತು ಅನಿಸುತ್ತೆ. ಆ್ಯಕ್ಚುಲಿ ಇಲ್ಲೂ ಇದ್ಬಿಟ್ಟು ಕಟ್ಸಿದ ಮೇಲೆ ಇಲ್ಲೇ ಬಂದ್ವಿ. ಕೆಳಗಡೆ ಇದ್ವಿ, ಮೇಲ್ಗಡೆ ಬಂದ್ವಿ. ನಂತರ ಕೆಳಗಡೆ ಮನೆ ಹಳೇದಾಗಿ ಇತ್ತು. ನಂತರ ಇತ್ತೀಚೆಗೆ 4 ಇಯರ್ಸ್ ಬ್ಯಾಕ್ ಈ ಮನೆಯೆಲ್ಲ ರಿಪೇರಿ ಮಾಡಿಬಿಟ್ಟು ಮತ್ತೆ ನಾವು ಕೆಳಗಡೆನೇ ಹೋದ್ವಿ. ಇದು ನೋಡಿದ್ರಲ್ಲ ಮೇಲ್ಗಡೆ ಕೆಳಗಡೆ ಮನೆ ಮಾಳಿಗೆ ಅದು ಕಾಣ್ತಿರೋದು. ಆ ಕಡೆ ಹೊಲ ಕಾಣುತ್ತೆ. ಇನ್ನು ಈ ಕಡೆ ಬಂದರೆ ವಾಲ್ ಸ್ಟಿಕ್ಕರ್ ಆ್ಯಂಡ್ ಒಂದು ಫೋಟೋ ಫ್ರೇಮ್ ಇದೆ ದೇವ್ರದ್ದು. ಒಳಗಡೆ ಹೋಗೋಣ ಬನ್ನಿ. ಯಾವ ಥರ ಇದೆ ಹಾಲ್ ಅಂತ ತೋರಿಸ್ತೀನಿ ನಿಮಗೆ. ಇವಾಗ ಸಿಂಪಲ್ಲಾಗೇ ಇದೆ, ಯಾಕಂದರೆ ಕೆಳಗಡೆ ಹೋಗಿದ್ದೀವಲ್ಲ. ಹಳೆ ಸಾಮಾನು ಅಷ್ಟೇ ಇರೋದು ಮೇಲ್ಗಡೆ ಮನೆಯಲ್ಲಿ. ಈ ಥರ ಕಾಣುತ್ತೆ ನಿಮಗೆಲ್ಲನೂ. ಆ್ಯಂಡ್ ನೋಡಿ, ಹಾಲಲ್ಲಿ ಅಷ್ಟೊಂದು ಏನೂ ಇಲ್ಲ. ನಮ್ಮ ತಾತನವರ ಫೋಟೋ, ಲಕ್ಷ್ಮಿ ಫೋಟೋ, ಮತ್ತು ಆ ಕಡೆ ಒಂದು ನನ್ನ ಫ್ರೆಂಡ್ ಕೊಟ್ಟಿರೋ ಒಂದು ಫೋಟೋ ಫ್ರೇಮ್ ಇದೆ. ಈ ಸಿಂಪಲ್ಲಾಗಿ ಅಷ್ಟೊಂದು ಏನೂ ಇಲ್ಲ. ಇದು ಈ ಮನೆ ಕಟ್ಟಿಸ್ಬೇಕಾದ್ರೆ ಮಾಡಿಸಿರೋದು ಟಿ ವಿ ಸ್ಟ್ಯಾಂಡ್ ವುಡ್ಡಿಂದ. ಆ್ಯಂಡ್ ಟಿ ವಿ ಕೂಡ ಹಳೇದು ಮೊದಲಿಂದೆ. ಆ್ಯಂಡ್ ಈ ಕಡೆ ಅಪ್ಪಾಜಿಯವರ ಫೋಟೋಸ್ ಎಲ್ಲ ಇದ್ದಾವೆ. ಈ ಥರ ಇದೆ ನೋಡಿ. ಇದನ್ನು ಅವಾಗೇ ಮಾಡಿಸಿರೋದು. ಹಳೇದಾಗ್ಬಿಟ್ಟಿದೆ ಆ್ಯಕ್ಚುಲಿ ಎಲ್ಲ. ಕಂಪ್ಲೀಟಾಗಿ ಹಾಲ್ ನಿಮಗೆ ಈ ಥರ ಕಾಣುತ್ತೆ. ನೆಕ್ಸ್ಟ್ ನಾವು ನಮ್ಮ ಅಪ್ಪಾಜಿಯವರ ರೂಮಿಗೆ ಹೋಗೋಣ ಬನ್ನಿ. ಡೈಲಿ ಇಲ್ಲೇ ಮಲಗೋದು ನಮ್ಮ ಅಪ್ಪಾಜಿ. ನೋಡಿ ಈ ಥರ. ಇದು ಕೂಡ ಏನೂ ಅಷ್ಟೊಂದಿಲ್ಲ, ಸಿಂಪಲ್ಲಾಗಿ ಇದೆ. ಒಂದು ದೊಡ್ಡ ಗಡಿಯಾರ, ಎ ಸಿ ಹಾಕ್ಸಿದ್ದಾರೆ. ಬಿಸಿಲುಗಾಲದಲ್ಲಿ ಬೇಕಾಗುತ್ತೆ ಅಂತ. ತುಂಬ ಬೇಸಿಗೆ ಇರೋದ್ರಿಂದ, ಈ RCC ಮನೆ ಇರೋದ್ರಿಂದ ತುಂಬಾ ಸೆಕೆ ಆಗುತ್ತೆ. ಹಾಗಾಗಿ ಹಾಕ್ಸಿರೋದು. ಈ ಕಡೆ ಈ ಮನೆ ಕಟ್ಟಿಸ್ಬೇಕಾದ್ರೆ ಮಾಡಿರೋದು. ಆ್ಯಂಡ್ ನೆಕ್ಸ್ಟ್ ಮೇಲ್ಗಡೆ ಕಾಣ್ತಿರೋದು ಇತ್ತೀಚೆಗೆ ಕೆಳಗಿನ ಮನೆ ಕಟ್ಟಿಸ್ಬೇಕಾದ್ರೆ ಮಾಡಿಸಿರೋದು. ಅದೆಲ್ಲ ಕಬೋರ್ಡ್ಸು. ಈ ಕಡೆ ದೊಡ್ಡದಾಗಿ ಮಿರರ್ ಬರುತ್ತೆ. ರೂಮಲ್ಲಿ ಬೇಕಾಗುತ್ತೆ ಅಲ್ವಾ, ಹಾಗಾಗಿ ಶೋಕೇಸ್ ಎಲ್ಲ ಮಾಡಿಸಿದ್ರು ಅವಾಗಿಂದೇ ಅದು ಎಲ್ಲ. ಈ ರೂಮಿಗೆ 3 ವಿಂಡೋಸ್ ಇದ್ದಾವೆ. ಮೇಲ್ಗಡೆನೂ ಇದೆ. ತುಂಬ ಬೆಳಕು ಬರುತ್ತೆ ಎಲ್ಲ ಓಪನ್ ಮಾಡಿದರೆ. ಮನೆಗೇ ಕಂಪ್ಲೀಟಾಗಿ ತುಂಬ ವಿಂಡೋಸ್ನೆಲ್ಲ ಮಾಡಿಸಿದ್ದಾರೆ ನಮ್ಮ ಅಪ್ಪಾಜಿಯವರು, ಗಾಳಿ ಬೆಳಕು ಚೆನ್ನಾಗಿ ಬರಬೇಕು ಅಂತ. ಆ್ಯಂಡ್ ನೆಕ್ಸ್ಟ್ ನಾವು ಇನ್ನೊಂದು ರೂಮಿಗೆ ಹೋದ್ರೆ ಇಲ್ಲಿ ಒಂದು ಸಣ್ಣದಾಗಿರೋ ಕಬೋರ್ಡ್ ಬರುತ್ತೆ ಅಷ್ಟೇ. ಇದು ಸಿಂಪಲ್ಲಾಗಿದೆ. ಒಂದು ಬೆಡ್ ಡಬಲ್ದು. ಆ್ಯಂಡ್ ಈ ರೂಮಲ್ಲಿ 4 ವಿಂಡೋಸ್ ಬರುತ್ತೆ. ಒಂದು ಕಡೆ ಹಳೆ ಟಿಜರಿ ಇದೆ ನೋಡಿ, ಏರ್ ಕೂಲರ್ ಇದೆ. ಇದೇ ರೂಮಲ್ಲಿ ಬಾತ್ರೂಮು ಕೂಡ ಇದೆ, ಅಲ್ಲಿ ನಿಮಗೆ ಕಾಣ್ಬೋದು ಮೂಲೆಯಲ್ಲಿ. ಆ್ಯಂಡ್ ಮೇಲ್ಗಡೆ ಎಲ್ಲ ವುಡ್ಡಿಂದ ಇತ್ತೀಚೆಗೆ ಮಾಡಿಸಿರೋದು ಕಬೋರ್ಡ್ಸ್ನ. ಕಂಪ್ಲೀಟಾಗಿ ನೋಡಿದರೆ ರೂಮ್ ಈ ಥರ ಕಾಣುತ್ತೆ ನಿಮಗೆ. ಈಗ ಹಳೆ ಸಾಮಾನೆಲ್ಲ ಹಾಗಾಗೆ ಬಿಟ್ಟಿದ್ದಾರೆ. ಏನೂ ಅಷ್ಟೊಂದೇನೂ ಇಟ್ಟಿಲ್ಲ ಆ್ಯಕ್ಚುಲಿ ಈ ಮನೆಯಲ್ಲಿ. ಯೂಸ್ ಮಾಡಲ್ಲಲ್ಲ, ಹಾಗಾಗಿ ಮುಂದೆ ಯೂಸ್ ಮಾಡಿದಾಗ ಎಲ್ಲನೂ ನೀಟಾಗಿ ಇಟ್ಕೊಂಡ್ರಾಯ್ತು ಅಂತ ಹಾಗೆ ಬಿಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ಬಂದರೆ ಇದು ಲಿವಿಂಗ್ ಏರಿಯಾ ಅಂತಲೂ ಹೇಳ್ಬೋದು, ಬಾಲ್ಕನಿ ಅಂತಲೂ ಹೇಳ್ಬೋದು. ಈ ಥರ ಕಾಣುತ್ತೆ ನಿಮಗೆ. ಎಲ್ಲ ಕಡೆ ಬೆಳಕು ಇದೆ. ಎಲ್ಲ ಗ್ಲಾಸ್ ಹಾಕ್ಸ್ಬಿಟ್ಟಿದ್ದಾರೆ ಮೇಲ್ಗಡೆ. ಮೊದಲಿಗೆ ಇರಲಿಲ್ಲ ಮನೆ ಕಟ್ಟಿಸಿದಾಗ, ಹಾಗೆ ಬಿಟ್ಟಿದ್ರು. ಹಾಗೆ ಬಿಡೋಣ, ಒಳಗೆ ಮಳೆ ಬಂದರೆ ಎಲ್ಲ ನೀರು ಬಂದುಬಿಡುತ್ತಾ ಇತ್ತು. ಹಾಗಾಗಿ ಎಲ್ಲ ಗ್ಲಾಸ್ನ ಕಂಪ್ಲೀಟ್ ಹಾಕಿಬಿಟ್ಟು ಕವರ್ ಮಾಡಿದ್ದಾರೆ. ಆ್ಯಂಡ್ ಇದು ವಾಲ್ ಡಿಸೈನ್ ಕಲ್ಲಿಂದನೇ ಮಾಡಿರೋದು. ಒಂದು ಸೈಡ್ ಗೋಡೆಗೆ ಕಂಪ್ಲೀಟಾಗಿ ಚೆನ್ನಾಗಿ ಕಾಣುತ್ತೆ ಅಂತ. ಅಲ್ಲಲ್ಲಿ ಸ್ವಲ್ಪ ಡೆಕೋರೇಷನ್ಸ್ ಇದ್ದಾವೆ. ಸಿಂಪಲ್ಲಾಗಿ ಅಷ್ಟೇ ಬಿಟ್ಟಿದ್ದಾರೆ ಮೊದಲು ಇದ್ದಿದ್ದೆ. ಈ ಕಡೆ ಶಿವಂದು ವಾಲ್ ಸ್ಟಿಕ್ಕರ್. ಆ್ಯಂಡ್ ಈ ಕಡೆ ಬಂದರೆ ಒಂದು ವಿಂಡೋ ಇದೆ, ಗ್ಯಾಸ್ ಇದೆ. ಇದು ಬಾತ್ರೂಮಿಂದ ಗೀಝರಿಂದು. ನೋಡಿದ್ರಲ್ಲ ಈ ಥರ ಇದೆ. ಅದು ಇದು ಏನಪ್ಪ ಅಂದರೆ ನೋಡಿ, ಮನೆ ಮುಂದ್ಗಡೆನೇ ರೋಡ್ ಇರೋದು. ಹಾಗಾಗಿ ನೋಡಿ ಆ ಥರ ಎಷ್ಟು ಕ್ಲಿಯರಾಗಿ ಎಲ್ಲನೂ ಕಾಣುತ್ತೆ ಹೊರಗಿಂದು. ನಿಂತ್ಕೊಂಡು ಎಲ್ಲನೂ ನೋಡ್ಬೋದು ನಾವು. ಮನೆ ಫುಲ್ ಎಲ್ಲ ಓಪನ್ ಆಗೇ ಇದೆ. ಗ್ಲಾಸಿಂದ ಮಾಡಿಸ್ಬಿಟ್ಟಿದ್ದಾರೆ. ಮೊದಲು ಓಪನ್ ಆಗೇ ಇತ್ತು. ಗ್ಲಾಸ್ ಎಲ್ಲ ಕ್ಲೋಸ್ ಮಾಡಿಸ್ಬಿಟ್ಟಿದ್ದಾರೆ ಹಾಕಿಸಿ. ಈ ಕಡೆ ಒಂದು ಸಿಂಕ್ ಇದೆ ವಾಶ್ ಮಾಡೋಕ್ಕೆ ಎಲ್ಲ ಅಂತ. ಕಂಪ್ಲೀಟಾಗಿ ನೋಡಿದರೆ ನಮ್ಮ ಮನೆ ಈ ಥರ ಕಾಣುತ್ತೆ ನಿಮಗೆ ಹೊರಗಿಂದು. ಮೇಲ್ಗಡೆ ಮನೆ ಇಷ್ಟೇ ನೋಡಿ ಇರೋದು.
ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮನೆ ಇಷ್ಟ ಆಗಿದ್ದರೆ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ನಾನು ಇನ್ನೊಂದು ಮಿಸ್ ಮಾಡಿದ್ದೆ, ಅಡುಗೆ ಮನೆ ತುಂಬಾ ಚಿಕ್ಕದಾಗಿದೆ ಇದು. ಯಾಕಂದರೆ ಹಂಗೆ ಅಡ್ಜಸ್ಟ್ ಆಗಿ ಅಷ್ಟೇ ಮಾಡಿಬಿಟ್ಟಿದ್ರು ಅಡುಗೆ ಮನೆ. ಈ ಕಡೆ ಒಂದು ಫಿಲ್ಟ್ರ್ ಇದೆ ಆ್ಯಂಡ್ ನೋಡಿ ತುಂಬ ಚಿಕ್ಕದಾಗಿದೆ. ಇವಾಗ ಅದನ್ನು ಸ್ಟೋರ್ ರೂಮ್ ಮಾಡಿಕೊಂಡು ಇಟ್ಬಿಟ್ಟಿದ್ದಾರೆ. ಸಾಮಾನು ಅಲ್ಲಲ್ಲಿ ಏನೇನೋ ವೇಸ್ಟ್ ಸಾಮಾನ್ಸ್ ಬೇಕಾಗಿರೋ ಎಲ್ಲನೂ ಸೇರಿಸಿ ಅಕ್ಕಿ ಜೋಳ ಈ ಥರ ಎಲ್ಲ ಇಟ್ಟು ಸ್ಟೋರ್ ರೂಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೋಡಿದ್ರಲ್ಲ ನಮ್ಮನೆ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಬಾಯ್ ಬಾಯ್.